ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಂತ್ಕೊಳ್ಳೋ. ಸಸಿ ನೆಟ್ಟಿದ ತಕ್ಷಣ ಹಣ್ಣು ಬಿಡ್ಬೇಕು ಅಂದ್ರೆ ಹೇಗೋ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು ತಾನೆ. ತಾಳಿದವನು ಬಾಳಿಯಾನ ಅಂತ ಕೇಳ್ಪಟ್ಟಿಲ್ವೇನೋ ನೀನು? ಅಮ್ಮ, ಮಾತಿಗೆ ಮುಂಚೆ ಇದನ್ನ ಹೇಳಿ ಸುಮ್ಮನೆ ತಲೆ ತಿನ್ಬೇಡ. ಜನರೇಷನ್ ಎಷ್ಟು ಮುಂದುವರೆದಿದೆ ಅಂತ ನಿನ್ಗೇನ್ ಗೊತ್ತು? ಇದು ಫಾಸ್ಟ್ ಫುಡ್ ಯುಗ. ಏನೇ ಮಾಡಿದ್ರು ಫಾಸ್ಟ್ ಆಗಿ ಪ್ಲಾನ್ ಮಾಡಬೇಕು, ಇಲ್ಲಾಂದ್ರೆ ನಮ್ಗಿಂತ ಬೇರೆ ಮುಂದೆ ಹೋಗಿರ್ತಾರೆ. ಇಲ್ಲಾಗಿದ್ದು ಅದೇ. ನಾವು ಒಂದ್ ನಿಮಿಷ ಬೇಗ ಹೋಗಿದ್ರೆ ಆ ಸಮರ್ಥ ಕಟ್ಟ ತಾಳಿನ ನಾನ್ ಕಟ್ಬೋದಿತ್ತು. ಆದ್ರೆ ನೀನು ಮಗ ಗಳಿಗೆ ಚೆನ್ನಾಗಿಲ್ಲ, ನಿಧಾನಕ್ಕೆ ಹೋಗೋಣ ಅಂದೆ. ಅಲ್ಲೇನಾಯ್ತು ನೋಡು, ಯಾವ್ದಕ್ಕೋ ಯಾವ್ದನ್ನ ಹೋಲಿಸ್ಬೇಡ. ಗುಲಾಬಿಗೆ ತಾಳಿ ಕಟ್ಟ ಯೋಗ ನಿನಗಿಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಅಂದ್ರೇನು? ಗುಲಾಬಿ ನನಗೆ ಸಿಗಲ್ಲ ಅಂತ ಹೇಳ್ತಿದ್ಯಾ? ನಾನ್ ಹೇಳ್ತಾ ಇರೋದು ಹಾಗಲ್ಲ ಅಖಿಲ. ಕೆಲವೊಂದನ್ನ ಒಲಿಸ್ಕೋಬೇಕಾಗತ್ತೆ, ಕೆಲವೊಂದನ್ನ ಬಲವಂತವಾಗಿ ಕಿತ್ಕೋಬೇಕಾಗತ್ತೆ. ನೀನು ಗುಲಾಬಿನ ಸಮರ್ಥನಿಂದ ಬಲವಂತವಾಗಿ ಕಿತ್ಕೋಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೀನ್ ಕಾಯ್ಬೇಕು ಕಣೋ. ನೋಡೋ, ಸೀತಮ್ಮನೆ ಫೋನ್ ಮಾಡಿದ್ದಾರೆ, ರಿಸೀವ್ ಮಾಡ್ತೀನಿ. ಹೇಳಿ ಸೀತಮ್ಮ. ನಾಗಮಣಿ, ನೀವ್ ಹೇಳಿದ ಪ್ಲಾನು ವರ್ಕೌಟ್ ಮಾಡ್ದೆ. ಮ್ಯಾಟ್ ಕೆಳಗಡೆ ರಾಗಿ ಹಾಕ್ಬಿಟ್ಟು ಅವಳು ಜಾರ್ ಬೀಳೋ ಹಾಗೆ ಮಾಡ್ದೆ. ಸಖತ್ತಾಗೆ ಬಿದ್ಲು. ಸೀತಮ್ಮ ಅವ್ರೆ, ಗುಲಾಬಿ ಅವ್ರಿಗೆ ಏನು ಆಗಿಲ್ಲ ತಾನೆ? ಅವ್ರು ಹುಷಾರಾಗಿದ್ದಾರೆ ತಾನೆ? ಅಯ್ಯೋ ಲೋ ಅಖಿಲ, ಅವಳು ಬಿದ್ದಿದ್ದಕ್ಕೆ ಖುಷಿ ಪಡೋದ್ ಬಿಟ್ಟು ಅವಳಿಗೆ ಏನೂ ಆಗಿಲ್ವಾ ಅಂತ ವಿಚಾರಿಸ್ಕೊತಾ ಇದೆಯಲ್ಲೋ. ಅವನ್ ಹಾಗೆ ಬಿಡಿ ಸೀತಮ್ಮ. ಗುಲಾಬಿಗೆ ಅಲ್ಲಿ ತೊಂದ್ರೆ ಆದ್ರೆ ಇಲ್ಲೋದಾಡ್ತಾನೆ. ಸೀತಮ್ಮ, ಇವಾಗ ಅವಳು ಹೇಗಿದ್ದಾಳೆ? ಅಯ್ಯೋ, ನನ್ ಮಗ ಇರೋವರೆಗೂ ಅವಳಿಗೆ ಏನಪ್ಪ ಆಗತ್ತೆ? ಅವಳು ಬಿದ್ದ ತಕ್ಷಣ ನನ್ ಮಗ ಎತ್ಕೊಂಡೋಗಿ ಅವಳ ಆರೈಕೆ ಮಾಡ್ತಾ ಇರೋದ್ ನೋಡ್ತಿದ್ರೆ ನನಗಂತೂ ಕೆಟ್ಟ ಕೋಪ ಬರ್ತಿತ್ತು.